ಕಲ್ ಬರ್ಬೇಕಾದ್ರೆ ಗೂಗಲ್ ಮ್ಯಾಪ್ ನೋಡ್ಕೊಂಡ್ ಬರ್ಬೇಕಾದ್ರೆ ಎಲ್ಲೆಲ್ಗೋ ಕರ್ಕೋಗ್ಬಿಡ್ತು, ಗದ್ದೆ ಒಳಗೆಲ್ಲ ಕರ್ಕೋಯ್ತು. ಗೈಸ್ ಫೈನಲಿ ಟಾಪಿಗೆ ಬಂದ್ಬಿಟ್ಟು ರೀಚ್ ಆಗಿದ್ದೀವಿ. ಸೂರ್ಯನ್ ನೋಡಿ ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಂಡ್ಯ ಡಿಸ್ಟಿಕ್ಕು ಪಾಂಡವಪುರ ತಾಲೂಕಲ್ಲಿರೋ ಕುಂತಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಟೈಮ್ ನೋಡ್ಬೋದು 4:24 ಆಗೈತೆ. ಇಷ್ಟು ಬೇಗ ಎದ್ಬಿಟ್ಟು ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಸನ್ರೈಸ್ ನೋಡಬೇಕು ಅಂತ. ಸಖತ್ ಫೇಮಸ್ ಅದು ಬೆಟ್ಟ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೊರಟಿದ್ದೀವಿ. ಇವ್ನು ನೋಡಿ ಕಿರಣ ಅಂತ, ಇನ್ನೂ ಎದ್ದೇ ಇಲ್ಲ. ನಾವು ಹೊರಟ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಯ್ತಿದ್ದೀವಿ ಆಗಲೇ 4:15ಗೆ. ಇವನು ಇನ್ನೂ ಎದ್ದೇ ಇಲ್ಲ ನೋಡಿ. ಇವನು ನೋಡಿ, ನಾವು ಹೋಯ್ತಿರೋದಕ್ಕೆ ಬಂದ್ಬಿಟ್ಟು ಬಾಗ್ಲ ಕೆಳಗೆ ಬಂದವನು ಇವನು. ಏಯ್ ಬಾರ ಹೋಗೋಣ. ದಿನ ಮಲ್ಕೊಂದು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಈ ನನ್ನ ಮಕ್ಕಳು ಒಂದೊಂದಲ್ಲ. ಗೈಸ್ ಅರ್ಧ ದೂರ ಬಂದಿದ್ದೀವಿ. ಹತ್ಕೊಂಬರೋ ಹೊತ್ತಿಗೆ ಸಾಕಾಗೋಯ್ತು. ಅದಲ್ದಲೇ ಬೈಕಲ್ಲಿ ಬರಬೇಕಾದ್ರೆ ಗೂಗಲ್ ಮ್ಯಾಪ್ ನೋಡ್ಕೊಂಬರ್ಬೇಕಾದ್ರೆ ಎಲ್ಲೆಲ್ಗೋ ಕರ್ಕೋಗ್ಬಿಡ್ತು, ಗದ್ದೆ ಒಳಗೆಲ್ಲ ಕರ್ಕೋಯ್ತು. ಇವಾಗ ನೋಡಿ ಅರ್ಧ ದೂರ ಬಂದಿದ್ದೀವಿ. ಇಷ್ಟು ಇಲ್ಲಿಂದ ಬೆಟ್ಟ ಹತ್ಕೊ ಬಂದಿದ್ದೀವಿ. ಇನ್ನೂ ಒಂದು ಸ್ವಲ್ಪ ಐತೆ. ಅವಾಗಲೇ ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ ಫುಲ್ ಕತ್ಲೆ ಆಗಿಬಿಟ್ಟಿತ್ತು, ಏನು ಕಾಣಿಸ್ತಾನೆ ಇರಲಿಲ್ಲ ವೀಡಿಯೋದಲ್ಲಿ. ಅದಕ್ಕೆ ಏನು ವೀಡಿಯೋ ಮಾಡಿರಲಿಲ್ಲ. ಮುಂದೆ ವೀಡಿಯೋ ಮಾಡ್ಕೊಯ್ತೀನಿ, ತೋರಿಸ್ತೀನಿ ನಿಮಗೆ. ಗೈಸ್ ನೋಡಿ ಲೊಕೇಶನ್ ಯಾವ ಥರ ಐತೆ ಅಂತ. ಫುಲ್ ಕಲ್ಲೇ ಐತೆ, ಫುಲ್ಲು ಈ ಬೆಟ್ಟ ಪೂರ್ತಿ ಕಲ್ಲೇ ಐತೆ. ಮತ್ತು ಒಬ್ಬರು ಜನಗಳು ಬಂದಿಲ್ಲ, ಒಂದೇ ಒಂದು ಜನನೂ ಬಂದಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಇವತ್ತು ಬಂದು ಫ್ರೈಡೇ, ವೀಕ್ ಡೇಸ್ ಅಂತ ಏನಾರು ಬಂದಿಲ್ವೋ ಏನೋ ಗೊತ್ತಿಲ್ಲ. ನಾನು ಮತ್ತು ನಮ್ಮ ಫ್ರೆಂಡ್ಸ್ ಬಿಟ್ಬಿಟ್ಟು ಯಾರೂ ಬಂದಿಲ್ಲ. ಇಡೀ ಬೆಟ್ಟ ಫುಲ್ಲು ನಾವು 4 ಜನ ಇರೋದು. ನೋಡಿ ಇವಾಗ ಈ ಜಾಗದಲ್ಲಿ ಹತ್ಕೊ ಹೋಗ್ಬೇಕು. ವೀಡಿಯೋದಲ್ಲಿ ಮಾತ್ರ ಈ ಥರ ಕಾಣಿಸ್ತೈತೆ ಅಷ್ಟೇ, ಸಖತ್ ಕಷ್ಟ ಐತೆ ಹತ್ತೋದು. ಗಾಯ್ಸ್ ಒಂದು 75% ಬೆಟ್ಟ ಹತ್ತಿದ್ದೀವಿ. ಇಲ್ಲಿ ಹತ್ಬೇಕಾದ್ರೆ ಒಂದು ವ್ಯೂ ಇತ್ತು, ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಐತೆ ಅಂತ ವ್ಯೂ. ಇನ್ನೊಂದು 25% ಐತೆ ಬೆಟ್ಟ ಹತ್ತೋದು. ಇನ್ನೂ ಸನ್ರೈಸ್ ಏನಾಗಿಲ್ಲ, ತೋರಿಸ್ತೀನಿ ಮುಂದೆ. ಗೈಸ್ ಆಲ್ಮೋಸ್ಟ್ ಬೆಟ್ಟ ರೀಚ್ ಆಗಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಐತೆ ಅಷ್ಟೇ. ಇಲ್ಲಿಂದ ಒಂದು ವ್ಯೂ ಐತೆ ನೋಡಿ, ಫುಲ್ ಸಖತ್ತಾಗೈತೆ ವ್ಯೂ ಮಾತ್ರ. ಇನ್ನೊಂದು ಸ್ವಲ್ಪ ಐತೆ ಅಷ್ಟೇ ಬೆಟ್ಟ. ಫುಲ್ ಸುಸ್ತಾಗ್ಬಿಟ್ಟೈತೆ ಮಾತ್ರ. ಫೈನಲಿ ಟಾಪಿಗೆ ಬಂದ್ಬಿಟ್ಟು ರೀಚ್ ಆಗಿದ್ದೀವಿ. ವ್ಯೂ ನೋಡ್ಬೋದು. ಫುಲ್ ಈ ಬೇಸಿಗೆಲೋ ಯಾವ ಥರ ಇದೆ ವ್ಯೂ ಅಂತ. ಫುಲ್ ಗ್ರೀನರಿ ನೋಡ್ಬೋದು. ಫುಲ್ಲು ಸೆಕೆ ಬೇರೆ ಐತೈತೆ. ಬೆಳಗ್ಗೆ ಒಂದು ಸ್ವಲ್ಪ ಮಳೆ ಬಂತು, ಆದರೆ ಇವಾಗ ಫುಲ್ ಸೆಕೆ ಐತೈತೆ. ಬೆಳಗ್ಗೆ ಫುಲ್ ಕವರಾಗಿ ಬಂದಿದ್ದು, ಫುಲ್ ಓವರೆಲ್ಲ ಹಾಕೊಂಡು. ಇವಾಗ ನೋಡಿದ್ರೆ ಫುಲ್ ಸೆಕೆ. ವ್ಯೂ ನೋಡಿ ಮಸ್ತಾಗೈತೆ ಮಾತ್ರ ವ್ಯೂ. ಇನ್ನೂ ಸನ್ರೈಸ್ ಆಗಿಲ್ಲ. ಗೈಸ್ ಇವನು ಹೊಸ ರೂಟ್ ಹುಡ್ಕೋಕೆ ಹೋಗ್ಬಿಟ್ಟು ಸುಸ್ತಾಗಿ ಫುಲ್ ಲೇಟ್ ಆಗಿಬಿಡ್ತವನೆ. ಸಾಂಗ್ ಹಾಕೋ ಬರ್ತಾವನೆ ನೋಡಿ. ಇವನ್ನ ಬಂದ್ಬಿಟ್ಟು ಕಾಲು ತೊಳ್ಕೊತವನೆ, ಕಾಲ್ನು ಕೈನು. ಏನು ಪೂಜೆ ಮಾಡಕ್ಕೆ ಹೋಯ್ತಿದ್ಯಾನ? ಬಂದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯಿತು, ಇನ್ನೂ ಸನ್ರೈಸೇ ಆಗಿಲ್ಲ. ಅವಾಗಿಂದ ಎಲ್ಲ ವೆಯ್ಟ್ ಮಾಡ್ತಿದ್ದೀವಿ, ಸನ್ರೈಸೇ ಆಗಿಲ್ಲ. ಇವತ್ತು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೈಟ್ ಬೇರೆ ಮಳೆ ಬಂದ್ಬಿಟ್ಟೈತೆ. ನಮ್ಮ ಪ್ರಜ್ವಲ್ ಕರ್ಕೊಬಂದವನೆ. ಹೊಸ ದಾರಿ ಹುಡುಕಿ ಹೋಗ್ಬಿಟ್ಟು ಸುಸ್ತಾಗಿ ಬಂದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಮಲ್ಕೊಬಿಟ್ಟವನೆ ನೋಡಿ. ಮುಖ ಮುಚ್ಕೊಂಡು ಮಲ್ಕೊಂಡವನೆ. ಎಲ್ಲ ಮುಖ ತೋರ್ಸೋ. ನೋಡಿ ಇವಾಗ ಒಂದು ಸ್ವಲ್ಪ ಜನ ಬರ್ತಿದ್ದಾರೆ, ಇನ್ನು ತುಂಬ ದೂರ ಇದ್ದಾರೆ. ಅವರು ಮಿನಿಮಮ್ ಇಲ್ಲಿಗೆ ಬರಬೇಕು ಅಂದರೆ 1 ಅವರ್ ಆದರೂ ಬೇಕು. ನೋಡಿ ನಾವು ಇಲ್ಲಿದ್ದೀವಿ, ಅವರೆಲ್ಲವ್ರು ತೋರಿಸ್ತಿಂತೀರಿ. ಎಲ್ಲವರು ಅಲ್ಲವ್ರೆ. ಅರ್ಸಾಸ ಮಾಡ್ತಿದೀಯ ಚಿನ್ನ? ಹೋಗೋ ಏಕೆ ವಿಡಿಯೋ ಆಫ್ ಮಾಡೋರು ಹೋಯ್ತಿಯಾ? ಸೂರ್ಯನ್ ನೋಡಿ ಈ ಮೋಡ ಮುಚ್ಕೊಂಡು ಮೇಲ್ಗಡೆ ಬಂದಾದ್ಮೇಲೆ ಕಾಣಿಸ್ತೈತೆ. ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದ ನಿನಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಾವು ಅವಾಗಿಂದ ವೆಯ್ಟ್ ಮಾಡ್ತಿದ್ದೀವಿ, ಮಿನಿಮಮ್ 1 ಅವರಿಂದ. ಬರ್ದೇ ಇರೋದು ಇವಾಗ ಬಂದೈತೆ ಸೂರ್ಯ. ಅದು ಅಷ್ಟು ಮೇಲ್ಗಡೆ ಬಂದ್ಬಿಟ್ಟು ಕಾಣಿಸ್ತೈತೆ.
ವಾವ್ ವಾವ್ ವಾಟ್ ಅ ಡ್ಯಾನ್ಸ್, ವಾಟ್ ಅ ಡ್ಯಾನ್ಸ್. ಫೇಸ್ ತೋರ್ಸೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ರ್ಯಾಂಪ್ ವಾಕ್ ಮಾಡೋದು ಯಾವಾಗ ಕಲ್ತೆ? ವಾವ್. ಪೊನ್ನಮ್ಮ ನೆನಪಾದ್ಲು ಹೋಗ್ಬಿಟ್ಟು ಏನೇಳು ಇವ್ರು ಯಾರು ಗೊತ್ತಿಲ್ಲ ಟೊಮೆಟೊ 20 ರೂಪಾಯಿ ಸಾ. ಇವಾಗ ಇವರಿಬ್ರು ಒಂದು ಈಸಿ ಮೆಥಡ್ ಹೇಳ್ಕೊಡ್ತಾರಂತೆ ನೋಡಿ. ಇಳಿಯೋದು ಯಾವ ಥರ ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾರಂತೆ. ಇಳಿರಪ್ಪ. ಬಿದ್ದಿರ ಕಣ. ಇವಾಗ ಸನ್ರೈಸ್ ಮುಗಿಸ್ಕೊಂಡು ಕೆಳಗಡೆ ಹೋಯ್ತಿದ್ವಿ. ಸನ್ರೈಸ್ ಮಾತ್ರ ಸಖತ್ತಾಗಿ ಆಯಿತು. ಯಾವ ಥರ ಅಂದರೆ ಅರ್ಧದಿಂದ ಕಾಣಿಸ್ತೈತೆ ಸನ್ನು. ಕೆಳಗಡೆ ಫುಲ್ಲು ಮೋಡ ಮುಚ್ಕೊಬಿಟ್ಟಿತ್ತು, ಯಾಕಂದರೆ ನೈಟು ಮಳೆ ಬಂತು. ಅದಕ್ಕೋಸ್ಕರ ಇವಾಗ ಕೆಳಗಡೆ ಇಳಿತಿದ್ದೀವಿ ನೋಡಿ. ಇವ್ರು ಡಿಪ್ಸ್ ಎಲ್ಲ ಹೊಡಿತವ್ರೆ ಇಲ್ಲಿ. ನೋಡಿ ಜಾಗ ಯಾವ ಥರ ಇದೆ ಅಂತ. ಇಲ್ಲೆಲ್ಲ ಹತ್ತಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ರಿಸ್ಕ್ ತಗೊಂಡು ಬರೋದಾದರೆ ಮಾತ್ರ ಬನ್ನಿ, ಇಲ್ಲ ಬರೋಕ್ಕೆ ಹೋಗ್ಬೇಡಿ. ನೋಡಿ ಇಲ್ಲೆಲ್ಲ ರಿಸ್ಕ್ ತಗೊಂಡು ಬರೋದಾದರೆ ಮಾತ್ರ ಬನ್ನಿ. ಸಖತ್ ಕಷ್ಟ ಐತೆ. ಫುಲ್ ಬರೀ ಕಲ್ಲೇ ಐತೆ. ಎಲ್ಲಿ ನೋಡಿದ್ರು ಕಲ್ಲು ಕಲ್ಲು ಕಲ್ಲು. ಗೈಸ್ ನೋಡಿ ಇಲ್ಲೆಲ್ಲ ಇಳಿಕ್ಕೆ ಹೋಗ್ಬೇಕು. ಗೈಸ್ ವ್ಯೂ ಎಲ್ಲ ನೋಡ್ಕೊಂಡು ಕೆಳಗಡೆಗೆ ಬಂದು ನೋಡ್ಬೋದು. ಕೆಳಗಡೆಗೆ ಬಂದಿದ್ದೀವಿ ಇವಾಗ. ಇಲ್ಲಿ ದೇವಸ್ಥಾನವೂ ಇದೆ. ಯಾವ ದೇವಸ್ಥಾನ ಅಂತ ಅಷ್ಟಾಗಿ ಗೊತ್ತಿಲ್ಲ ನೋಡಿ. ನಮ್ದು ಗಾಡಿ ಬಿಟ್ಟು ಇನ್ನು ತಮಿಳ್ನಾಡಿದೊಂದು ಗಾಡಿ ಐತೆ ಮತ್ತು ಕೇರಳದೊಂದು ಗಾಡಿ. ಇವೆರಡು ಗಾಡಿ ಬಿಟ್ಬಿಟ್ಟು ಇನ್ಯಾವ ಗಾಡಿನೂ ಇಲ್ಲ. ನೀವೇನಾದರೂ ಇಲ್ಲಿಗೆ ಬರ್ತೀರಾ ಅಂದರೆ ನಿಮ್ಮ ಓನ್ ರಿಸ್ಕಲ್ಲಿ ಮಾತ್ರ ಬನ್ನಿ. ತುಂಬ ಕಷ್ಟ ಇದೆ ಟ್ರೆಕ್ ಮಾಡೋದೆಲ್ಲ, ಸಖತ್ ಕಷ್ಟ ಇದೆ. ಮತ್ತು ಬಿಸಿಲಲ್ಲಂತೂ ಮಾಡೋಕ್ಕಾಗೋದೇ ಇಲ್ಲ. ಅಕಸ್ಮಾತ್ ಏನಾರು ಫುಲ್ ಬಿಸಿಲು ಬಂತು ಅಂದರೆ ಬಿಸಿಲಲ್ಲಿ ಮಾಡೋಕ್ಕೆ ಆಗೋಲ್ಲ. ನೋಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಮತ್ತು ಇದೇ ಥರ ವೀಡಿಯೋಸ್ಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.